ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್, ಯಾಕೋ ನಗ್ತಾ ಇದೀಯಾ? ಅಯ್ಯೋ, ಎಸಿ ಕಾರು, ಎಸಿ ಬಂಗ್ಲೆ, 5 ಸ್ಟಾರ್ ಹೋಟೆಲ್ಲು, ಹೈಫೈ ಲೈಫನ್ನ ಅನುಭವಿಸ್ತಾ ಇದ್ದಿದ್ ನೀನು ಇವತ್ತು ಒಂದ್ ಸೆಲ್ಲಲ್ಲಿ ಸೊಳ್ಳೆಗಳ ಕೈಯಲ್ಲಿ ಕಚ್ಚಿಸ್ಕೊಳ್ತಾ ಹೀಗೆ ಪರದಾಡ್ತಾ ಇರೋದು ನೋಡಿದ್ರೆ ನಗು ಬರ್ತಾ ಇದೆ. ಏಯ್, ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಾನು ಕೈಯಲ್ಲಿ ಗನ್ನಿದ್ದಿದ್ರೆ ನಿನ್ನ ಇಷ್ಟೊತ್ತಿಗೆ ಹೊಡೆದು ಸಾಯಿಸ್ಬಿಡ್ತಾ ಇದ್ದೆ. ನಾವು ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ರೆ ನೀನ್ ಮಜಾ ತಗೋತಾ ಇದೀಯಾ? ಚಿಟ್ಕೆ ಹೊಡೆಯೋಷ್ಟರಲ್ಲಿ ಆಚೆ ಬರ್ತೀನಿ, ನೋಡ್ತಾ ಇರೋ. ಅಲ್ಲ, ವಿಕ್ರಮ್ ರಾಥೋಡ್ ಸಾಹೇಬ್ರೆ, ನೀವು ಚಿಟ್ಕೆ ಅಲ್ಲ, ತಿಪ್ಪುರ್ಲಾಗ ಹಾಕಿದ್ರು ರಿಲೀಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ನಾನು ಹೇಳ್ತಾ ಇರೋದು. ಆದಷ್ಟು ಬೇಗ ನಿಮ್ಮ ಮೈ ಮೇಲೆ ಜೈಲ್ ಯೂನಿಫಾರ್ಮು, ಅಲ್ಯೂಮಿನಿಯಂ ತಟ್ಟೆಯಲ್ಲಿ ರಾಗಿ ಮುದ್ದೆ, ಇದು ಫಿಕ್ಸು, ಬರ್ದಿಟ್ಕೊಬಿಡಿ. ಯೋ ಪದ್ಮನಾಭ, ನಮ್ಮನ್ ಬಿಡ್ಸಕ್ಕಂತಾನೆ ಮಿನಿಸ್ಟರ್ ಸಾಹೇಬ್ರಿದ್ದಾರೆ, ನಿನ್ ಬಚಾವ್ ಮಾಡಕ್ಕೆ ಯಾರಿದಾರೋ? ಆ ಸತ್ಯಮೂರ್ತಿ ಅವ್ರ ಹತ್ರ ಹೆಸರು ಕೆಡ್ಸ್ಕೊಂಬಿಟ್ಟೆ, ನಮ್ಮನ್ನೂ ಎದುರಾಕೊಂಬಿಟ್ಟೆ, ಇದ್ದೊಬ್ಬ ಮಗಳನ್ನ ಫಾರಿನ್ಗೆ ಬೇರೆ ಕಳ್ಸಿದ್ಯಾ. ನಿನ್ಯಾವನ ಬಚಾವ್ ಮಾಡ್ತಾನಲೇ? ಲೋ ಇಡಿಯಟ್, ಈ ದಿನ ಬರುತ್ತೆ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ನಾನು ಹೇಗೆ ಬಚಾವ್ ಆಗಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನೀವಿಬ್ರು ಜೈಲ್ ಸೇರೋದಂತೂ ಗ್ಯಾರಂಟಿ. ಯಾಕೆಂದ್ರೆ ನಿಮ್ಮ ವಿರುದ್ಧ ನಾನೇ ಸಾಕ್ಷಿ ಹೇಳ್ತೀನಲ್ಲ. ಅಲ್ಲಪ್ಪ, ನಿಮ್ಮೆಲ್ರ ಪರವಾಗಿ ನಾನೇ ಸರೆಂಡರ್ ಆಗ್ಬಿಟ್ರೆ ಏನ್ ಕಿತ್ಕೊಳ್ತೀರಾ? ಏಯ್, ನೀನೇನಾದ್ರೂ ನಿನ್ನ ಲಾಯರ್ ಬುದ್ಧಿ ತೋರ್ಸಿದ್ಯೋ, ಸಾಕ್ಷಿ ಹೇಳೋದಕ್ಕೆ ನೀನೇ ಇರಲ್ಲ. ಅಷ್ಟೇ ಅಲ್ಲ, ನಿನ್ನ ಮಗಳನ್ನು ಎಲ್ಲೇ ಇದ್ರೂ ಹುಡುಕಿ ಸಾಯಿಸ್ತೀವಿ. ಓ ರೇ ಪದ್ಮನಾಭ, ನೀನು ಒಬ್ಬರ ಕಡೆ ಆದ್ರೂ ನಿಯತ್ತಾಗಿರೋದು ಕಲ್ತ್ಕೊಳ್ಳೋ. ನೀನ್ ಮಾಡಿರೋ ರಾಂಗ್ ಕ್ಯಾಲ್ಕುಲೇಷನ್ ಇಂದಾನೆ ನಮ್ಗೆಲ್ಲ ಈ ಪರಿಸ್ಥಿತಿ ಬಂದಿರೋದು. ಒಳ್ಳೆ ಇನ್ನು ಚೈಲ್ಡ್ ಆಡ್ದಂಗೆ ಆಡ್ತೀಯಲ್ಲಯ್ಯ. ಅಪ್ಪ, ಸ್ವಲ್ಪ ತೆಪ್ಪಗಿರ್ತೀಯಾ? ನೀನು ನನ್ನ ಮಾತು ಪ್ರಕಾರ ನಡೆದಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ರಾಜಾರೋಷವಾಗಿ ಆ ಮನೆಗೆ ಮೊಮ್ಮಗ ಆಗಿರ್ತಿದ್ದೆ. ಏನೋ ಬಂದಿದ್ರಲ್ಲಿ ಇಬ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಹಂಚ್ಕೊಂಡು ಹೋಗ್ಬೋದಿತ್ತಪ್ಪ. ಆಹಾ, ಕೊಟ್ಬಿಡ್ತಾ ಇದ್ದೆ ನೀನು. ಅದೇನ್ ಡವ್ ಮಾಡ್ತೀಯ ಗುರು? ಸಿಕ್ಕದನ್ನೆಲ್ಲ ಒಟ್ಟಿಗೆ ಬಡ್ದು ಲಬಕ್ ಸ್ವಾಹ ಮಾಡಬೇಕು ಅಂತ ಇದ್ದೆ ನೀನು. ಈಗ ಸಿಕ್ಕಾಕೊಂಡ್ಮೇಲೆ ಹಂಚ್ಕೊಂತೀನ ಅಂತ ಹೇಳ್ತೀಯಲ್ಲ, ಎಂತ ನಸುಗುನಿ ನನ್ನ ಮಗ ಇರ್ಬೇಡ ನೀನು. ಒಂದು ವೇಳೆ ಕಾನೂನು ಕೈಯಿಂದ ಬಚಾವಾದ್ರು ನನ್ನ ಕೈಯಿಂದ ಬಚಾವಾಗಲ್ಲ ಪದ್ಮನಾಭ. ನಿನ್ನ ಏಕಮಾರ್ ದೋ ತುಕಡ ಮಾಡೋದಂತೂ ಗ್ಯಾರಂಟಿ. ಏನು ಹೆದರ್ಸ್ತಾ ಇದೆಯಾ? ಈಗ ನೀನ್ ಎದುರುಗಡೆನೆ ನಿಂತಿದ್ದೀನಲ್ಲ, ತಾಕತ್ತಿದ್ರೆ ಮೈಮುಟ್ಟ ನೋಡೋಣ. ಕೊಲೆ ಮಾಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳೋಷ್ಟು ಸುಲಭ ಅಲ್ಲಮ್ಮ ಮರ್ಡರ್ ಮಾಡೋದು. ಬ್ಯಾಕಲ್ಲಿ 1/4 kg ಮಾಂಸ ಇಲ್ಲ,
ನೀನು ನನ್ನನ್ನ ಮರ್ಡರ್ ಮಾಡ್ಬಿಡ್ತೀಯಾ? ಅಯ್ಯ ಏಯ್! ಬೇಡ ರಾಕೇಶ, ಬೇಡ. ಅವನು ನಿನಗೆ ಟೆಂಪ್ಟ್ ಮಾಡ್ತಾ ಇದ್ದಾನೆ. ತಾಳ್ಮೆ ಕಳ್ಕೊಬೇಡ. ನೋಡ, ನೀನು ಎಷ್ಟೇ ಟೆಂಪರ್ಮೆಂಟ್ ರೇಸ್ ಮಾಡ್ಕೊಂಡ್ರು ನನ್ನಿಂದ ಏನು ಕಿತ್ಕೊಳ್ಳೋದಕ್ಕಾಗಲ್ಲ. ಹೆಲ್ಪ್ ಹೆಲ್ಪ್ ಹೆಲ್ಪ್! ಸಾರ್, ನನ್ನನ್ನು ಕೊಲೆ ಮಾಡ್ತೇನೆ. ರಾಕೇಶ, ಹೊಡಿಬೇಡ ಕಣೋ. ಬಿಡ, ನನ್ ಮಾತ್ ಕೇಳು. ಬಿಡ, ಲೇ. ನನ್ ಮಾತ್ ಕೇಳು. ಹೊಡಿಬೇಡ ಕಣೋ. ರಾಕೇಶ, ಬಿಡ, ಬಿಡ, ಲೇ. ಬಿಡ. ಇನ್ಸ್ಪೆಕ್ಟ್ರೆ, ಅಪ್ಪ, ಇನ್ಸ್ಪೆಕ್ಟ್ರೆ, ಇವರು ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು. ಈಗ ನೋಡಿ, ಸೆಲ್ಲಲ್ಲೇ ನನ್ನನ್ನ ಸಾಯಿಸ್ಬೇಕು ಅಂತಿದ್ದಾರೆ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನನ್ನನ್ನ ಬೇರೆ ಸೆಲ್ಲಲ್ಲಿ ಹಾಕ್ಬಿಡಿ ಇನ್ಸ್ಪೆಕ್ಟ್ರೆ, ಪ್ಲೀಸ್. ಇವ್ರು ಆ ಶಾಲ್ಗೆ ಹಾಕ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೋ ಮಗನೆ, ತಿಂದು ಕೊಬ್ಬ ಸ್ಟೇಷನ್ ಅಲ್ಲಿ ಅಟ್ಯಾಕ್ ಮಾಡ್ತೀಯಾ? ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಸರ್, ಇವಂದೇನು ತಪ್ಪಿಲ್ಲ ಸರ್. ಆ ಲಾಯರ್ ತುಂಬಾ ಕಿರಿಕ್ ಮಾಡ್ತಾ ಇದ್ದಾನೆ. ನಮಗೆಲ್ಲ ಗೊತ್ತಿದೆ. ಕೋರ್ಟ್ಗೆ ಹೋಗುವವರೆಗೂ ಸ್ವಲ್ಪ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಎಲ್ಲರೂ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಅರ್ಥ ಆಯ್ತಾ? ಸರ್, ಮೊದಲು ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಸರ್. ತುಂಬಾ ಬ್ಯಾಕ್ ಪೇನ್ ಇದೆ. ನಾನ್ ನಿಮ್ಮನ್ನ ಹೆಲ್ತ್ ಚೆಕಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ರೀ. ನಿಮ್ ಬಾಡಿಗಳನ್ನ ಪಾರ್ಸಲ್ ಮಾಡ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಆಗಿದ್ದಾಗೋಯ್ತು. ಇವನ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಒಂದೇ ಒಂದು ಹೆಲ್ಪ್ ಮಾಡ್ತೀರಾ? ನಿಮ್ಮ ಸೆಲ್ ಫೋನ್ ಕೊಡ್ತೀರಾ? ಒಂದು ಫೋನ್ ಮಾಡಬೇಕು. ನೀನೆಂತ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಕೈಗೆ ನಾನು ಫೋನ್ ಕೊಟ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತನೂ ಗೊತ್ತು. ಈ ಫೋನ್ ಎ ಫ್ರೆಂಡ್ ಕಾರ್ಯಕ್ರಮನೆಲ್ಲ ನಾನು ಚೆನ್ನಾಗಿ ನೋಡ್ಬಿಟ್ಟಿದ್ದೀನಿ. ಸರ್, ಯಾಕೋ ತಲೆ ತುಂಬಾ ಸಿಡಿತಾ ಇದೆ. ಒಂದು ಮಸಾಲೆ ಟೀ ಅಟ್ಲೀಸ್ಟ್ ಹೇಳ್ತೀರಾ? ಅದಕ್ಕೆ ಮಸಾಲೆ ಟೀ ಕೊಟ್ರೆ ಸರಿ ಹೋಗಲ್ಲ. ಪಕ್ಕದ ರೂಮಲ್ಲಿ ಮಸಾಜ್ ಫೆಸಿಲಿಟೀಸ್ ಇದೆ. ನಮ್ ಕಾನ್ಸ್ಟೇಬಲ್ಗಳೆಲ್ಲ ಸೇರ್ಕೊಂಡು ಕಂಪ್ಲೀಟ್ ಮಸಾಜ್ ಮಾಡ್ತಾರೆ. ಏನಂತೀಯ? ಅಯ್ಯಯ್ಯೋ, ಬೇಡ ಬಿಡಿ ಸರ್. ಸುಮ್ಮನೆ ನಿಮ್ಮ ಕಾನ್ಸ್ಟೇಬಲ್ಗಳಿಗೆಲ್ಲ ಯಾಕೆ ಕೆಲಸ ಕೊಡ್ತೀರಾ? ಹಾಗೆ ಹೇಗೋ ನಾನೇ ಮ್ಯಾನೇಜ್ ಮಾಡ್ಕೋತೀನಿ ಬಿಡಿ. ಹಂಗ್ ಬರ್ಬೇಕು ದಾರಿಗೆ.